ಅಧಿಕಾರಿಗಳಿಗೆ ಬೆವರಿಳಿಸಿದಂತಹ ಶಾಸಕ ಕುಂದಾಪುರ ಬಡ ಈ ಒಂದು ವೀಕ್ಷಣೆಯ ವೇಳೆಯಲ್ಲಿ ಮ್ಯಾಟ್ ಹಾಕಿದಂತ ಅಧಿಕಾರಿ. ಅಧಿಕಾರಿಗಳಿಗೆ ಬೆವರಿಳಿಸಿದಂತಹ ಶಾಸಕ ಕುಂದಾಪುರ ಬರ ವೀಕ್ಷಣೆಯ ವೇಳೆಯಲ್ಲಿ ಮ್ಯಾಟ್ ಹಾಕಿದಂತಹ ಅಧಿಕಾರಿಗಳು ಗುರುಮಟ್ಕಲ್ ಗುಂಜನಗೂಡಿಗೆ ಬರ್ತಾ ಇದ್ದಂತಹ ಸಚಿವ ಬರ ವೀಕ್ಷಣೆಗೆ ಬಂದಿದ್ದಂತಹ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಈ ವೇಳೆಯಲ್ಲಿ ಜಮೀನಿನಲ್ಲಿ ಮ್ಯಾಟ್ ಹಾಕಿದ್ದಂತಹ ಅಧಿಕಾರಿಗಳ ನಡೆಗೆ ಜೆಡಿಎಸ್ ಶಾಸಕ ಫುಲ್ ಗರಂ ಆಗಿದ್ದಾರೆ. ಮ್ಯಾಟ್ ಬಳಸಿದ್ರೆ ಬೆಳೆ ಬರ ಪರಿಸ್ಥಿತಿ ನೋಡೋದು ಹೇಗೆ, ಬೆಳೆ ಪರಿಹಾರ ಹೇಗೆ ನೋಡಬೇಕು ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಸ್, ಶಾಸಕರು ಬಂದಿದ್ದಾರೆ ಆ ಕ್ಷೇತ್ರದ ಜನರನ್ನು ಮಾತಾಡಿಸ್ಲಿಕ್ಕೆ, ಮತ್ತೆ ಬರ ಏನಾಗಿದೆ ಅಂತ ವ್ಯವಸ್ಥೆ ನೋಡಕ್ಕೆ, ಬರ ಎಷ್ಟರ ಮಟ್ಟಿಗೆ ಬರ ಬಂದಿದೆ ಅಂತ ಹೇಳಿ ನೋಡೋಕೆ ಬಂದಿರ್ತಾರೆ. ಇವ್ರ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಮ್ಯಾಟ್ ಹಾಕಕ್ಕೆ ಹೋಗ್ತಾರೆ. ಮ್ಯಾಟ್ ಹಾಕಿದಾಗ ನೋಡಿ ಪಾಪ ಕೆಸರಾಗಬಾರ್ದು ಅಂತ ಮ್ಯಾಟ್ ಹಾಕ್ತಾರೆ. ನಾನು ನೋಡಕ್ಕೆ ಬಂದಿರೋದು ಬರವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರೋದು ನಾನು, ನೀವು ಮ್ಯಾಟ್ ಹಾಕ್ತೀರಿ ಅಂತ ಹೇಳಿ ನಾನು ಬಂದಿಲ್ಲ ಅಂತ ಹೇಳಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೆಡಿಎಸ್ನ ಶಾಸಕ ಫುಲ್ ಗರಂ ಆಗಿದ್ದಾರೆ. ಅಂದರೆ ಅಧಿಕಾರಿಗಳು ಮಾಡೋದು ತಪ್ಪು ಕೆಲವೊಂದು ಟೈಮ್. ಯಾಕೆ ಮ್ಯಾಟ್ ಹಾಕಿ ಯಾಕೆ ನಿಲ್ಲಿಸ್ತೀರಿ? ಅವ್ರಿಗೆ ಗೊತ್ತಾಗುತ್ತಲ್ವಾ ಏನು ಎತ್ತ ಅಂತ ಹೇಳಿ. ಬರವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂತಹ ಸಮಯದಲ್ಲಿ ಆಗಿರುವಂತಹ ಘಟನೆ. ಸಮೇತ ತಗೊಂಡ್ರೆ 350 ಬರೀ ಯೂರಿಯಾ ಕೇಳಿದ್ರೆ ಕೊಡಲ್ರಿ ಅವರು. DAP ತಗೋಬೇಕು, ಏನಂತ ತಗೊಂಡ್ರು ಕೂಡ 350-400 ರೂಪಾಯಿ. ಬರೀ ಯೂರಿಯಾ ಒಂದು ಚೀಲ ಕೊಡಲ್ರಿ. 300 ಚೀಲ ಆದ್ರಿ, ಅದು 700-1100 ಚೀಲ ತಂದು ನಮ್ಗೆ ಹಾಕತ್ತಾರೆ. ಅದು ನಮ್ಗೆ ಯೂಸೇ ಮಾಡಲ್ರಿ. ತಗೊಂಡು ಏನ್ ಮಾಡೋದು? ಮೊನ್ನೆ 28 ಹಾಕಿನ್ರಿ, ಇನ್ನಾದ್ರೂ ಕರಗಿಲ್ರಿ ನಮ್ಮ ಹೊಲ್ದಾಗ. 28 ಹಾಕಿ ಮಳೆ ಬಂದ್ರಿ. ಯೂರಿಯಾ ಕೊಡ್ರಿ, ಸಣ್ಣ ಯೂರಿಯಾ ಕೊಡ್ರಿ ನಮ್ಗ. ಈಗ ಆಲ್ರೆಡಿ ಮಳೆ ಲೇಟ್ ಆಗ್ಯದ್ರಿ. ಯೂರಿಯಾ ಹಾಕಿದ್ರೆ ನಾವು ಬೆಳವಣಿಗೆ ಆಗ್ತಾವ್ರಿ ಗಿಡಗಳು. ಹಾಗಾಗಿ ಯೂರಿಯಾನೇ ಕೊಡಲ್ಲ ಆಗ್ಯದ. ಯೂರಿಯಾ ಶಾರ್ಟೇಜ್ ಇದೆ ಇದೆ ಅಂತಾರಲ್ಲ, ಯೂರಿಯಾ ಇದೆ ಇಲ್ಲ ಆದ್ರೆ ಕೊಡಲ್ಲ ಆಗ್ಯಾರ. ಎಲ್ಲ ಸ್ಟಾಕ್ ಅದಕ್ಕೆ 800 ರೂಪಾಯಿ ಬಕೆಟ್ ತಗೊಂತಾರ. ಅದು ಬಕೆಟ್ ಅಂದ್ರೆ ಅದ ಗ್ರಾನ್ಯೂಲ್ಸ್, ಅದು ವೇಸ್ಟ್. ಅದು 300 ರೂಪಾಯಿ ಕೊಟ್ರು ಅದು ಉದ್ದು ಟೈಮ್ನಾಗ ತಗೊಂಡಿವಿ. ಅದು 700 ರೂಪಾಯಿ 800 ರೂಪಾಯಿ ಅದು ತಗೋಬೇಕು. ಅದ್ರ ಜೊತೆಗೆ 1 ಚೀಲ ಯೂರಿಯಾ ತಗೋಬೇಕು ಸರ್. ಇನ್ನೊಂದು DAP ಸಮೇತ ತಗೊಂಡ್ರೆ 350 ಕೊಡಕತ್ತಾರ ಸರ್. ಬರೀ ಯೂರಿಯಾ ಕೇಳಿದ್ರೆ ಕೊಡಲ್ರಿ ಅವರು. DAP ತಗೋಬೇಕು, ಏನಂತ ತಗೊಂಡ್ರು ಕೂಡ 350-400 ರೂಪಾಯಿ.